ಪವಿತ್ರ ಗೌಡ ಮತ್ತು ಸಮತಾ ಬಿಸ್ನೆಸ್ ಪಾರ್ಟ್ನರ್ಗಳು ಇದರ ಬಗ್ಗೆ ಕೂಡ ನಾವು ಮಾತಾಡಬೇಕು. ಪವಿತ್ರ ಗೌಡ ಹಾಗೇನೆ ಸಮತಾ ಇಬ್ರು ಕೂಡ ಬಿಸ್ನೆಸ್ ಪಾರ್ಟ್ನರ್. ಕೊಲೆ ಆದ್ಮೇಲೂ ಕೂಡ ಪವಿತ್ರ ಮತ್ತು ಸಮತಾ ನಡುವೆ ಒಂದಷ್ಟು ಕನ್ವರ್ಸೇಷನ್ ಆಗಿದೆ, ಸಂಭಾಷಣೆ ಆಗಿದೆ. ಕೊಲೆ ಬಳಿಕ ಹಲವು ಬಾರಿ ಫೋನ್ನಲ್ಲಿ ಕೂಡ ಇವರು ಮಾತನಾಡಿದ್ರು. ಇಷ್ಟ ಆಗಿದ್ರೆ ಓಕೆ, ಏನೋ ಮಾತನಾಡಿರ್ಬೋದು ಅಂತ ಅನ್ಕೊಳ್ಬೋದು. ಆದ್ರೆ ಶಾಕ್ ಡಿವೈಸ್ಗೆ ಹಣವನ್ನ ನೀಡಿದ್ದು ಕೂಡ ಇದೇ ಸಮತಾ. ಕೊಲೆಗೂ ಮೊದಲು ಸಮತಾಗೆ ಕಾಲ್ ಮಾಡಿದಂತ ಪವಿತ್ರ ಶಾಕ್ ಡಿವೈಸ್ ಅನ್ನ ತರೋದಕ್ಕೆ 3,000 ವರ್ಗಾಯಿಸಿದ್ದಂತ ಸಮತಾ. ಏನಾಯ್ತು, ಧನರಾಜ್ಗೆ ಈ ಡಿವೈಸ್ ಅನ್ನ ತರೋದಕ್ಕೆ ಹಣ ನೀಡಿದ್ದು ಸಮತಾ. ಹಾಗಾಗಿ ಸಮತಾ ಕೂಡ ವಿಚಾರಣೆಗೆ ಹಾಜರಾಗಬೇಕಾಯ್ತು. ಬಿಸ್ನೆಸ್ ಪಾರ್ಟ್ನರ್ಸ್ ಇದೆಲ್ಲ ಓಕೆ, ಆದರೆ ಈ ಕೊಲೆ ನಡೆದಂಥ ಸಂದರ್ಭದಲ್ಲಿ ಅದಾದ ನಂತರ ಇಬ್ಬರ ನಡುವೆ ಕಾಲ್ ಬಂದಿದೆ. ನೀವು ನೋಡ್ಬೋದು ಆ ಫೋಟೋಗಳನ್ನು. ಬಹುತೇಕ ಇಬ್ಬರು ಕೂಡ ಭಾಳ ಕ್ಲೋಸ್ ಇರುವಂಥದ್ದು, ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಹೌದು. ಸೊ ಆ ಕಾರಣಕ್ಕೆ ಈಕೆಯನ್ನು ಕೂಡ ವಿಚಾರಣೆಗೆ ಕರೆಯಲಾಯಿತು. ಅಂದರೆ ಹಣ ಕೊಟ್ಟಿರುವಂಥದ್ದು ಯಾವ ಕಾರಣಕ್ಕೆ, ಇಂಥ ಒಂದು ಶಾಕ್ ಡಿವೈಸನ್ನು ಖರೀದಿ ಮಾಡೋಕೆ ಅಂತಲೇ ಹಣ ನೀಡಲಾಗಿತ್ತ, ನಿಮ್ಗೆ ಹೇಳಿದ್ರ, ಅಥವಾ ಏನೋ ಹಣ ಕೊಡಬೇಕಂತ ಇಂಥವ್ರಿಗೆ ಕೊಡಿ, ಇಂಥವ್ರ ಅಕೌಂಟಿಗೆ ಒಂದು 3,000 ಹಾಕಿ ಅಂತ ಏನಾದರೂ ಹೇಳಿದ್ರಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕ್ಲಾರಿಫಿಕೇಷನನ್ನು ಪಡೀತಾರೆ. ಜೊತೆಗೆ ಅಷ್ಟಕ್ಕೆ ಮಾತ್ರ ಅವರು ಹೌದು ಅಂತ ಹೇಳಿ ಕೂಡಲೇ ಪೊಲೀಸ್ ಬಿಟ್ಬಿಡಲ್ಲ. ಅಲ್ಲೂ ಕೂಡ ಒಂದಷ್ಟು ಕೌಂಟರ್ ಕ್ವಶನ್ಗಳಿರುತ್ತೆ. ಹೇಗೆ, ಏನು, ನಿಮ್ಮ ಅರಿವಿಗೆ ಬಾರದೆ ಹಣವನ್ನು ನೀವು ಕೊಟ್ಟಿದ್ದೀರಾ, ಜಸ್ಟ್ ಹಣ ಅಂತ ಕೊಟ್ಟಿದ್ದೀರಾ ಅಂತ. ಕಿರಣ್ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಕಿರಣ್, ಇದೀಗ ಸಮತಾ ಪವಿತ್ರ ಗೌಡ ಬಿಸ್ನೆಸ್ ಪಾರ್ಟ್ನರ್, ಓಕೆ, ಅವ್ರು ಹಣ ಕೊಟ್ಟಿರುವಂಥದ್ದು ಏನಾದರೂ ಬೇರೆ ರೀಸನ್ ಹೇಳಿ ಏನಾದರೂ ಕೊಟ್ಟಿರುವಂಥದ್ದು ಆಗಿರುತ್ತಾ, ಅಥವಾ ಪರ್ಟಿಕ್ಯುಲರ್ಲಿ ಈ ಡಿವೈಸ್ ಖರೀದಿ ಮಾಡೋಕೆ ಅಂತ ಆದರೆ ಅವರು ಕೂಡ ಒಂದು ರೀತಿ ಭಾಗಿ ಆಗ್ತಾರೆ, ಪೊಲೀಸರನ್ನ ಯಾವ ರೀತಿ ಹೊರತೆಗಿತಾರೆ ಅಂತ ವಿಚಾರಗಳನ್ನ? ಅವಿನಾಶ್, ಮುಖ್ಯವಾಗಿ ಇಲ್ಲಿ ಕೆಲವೊಂದಷ್ಟು ಜನಕ್ಕೆ ನೋಟಿಸನ್ನು ಈಗ ಕೊಡ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ನೇರವಾಗಿ ಈ ಪ್ರಕರಣದ ಆಗಿಲ್ಲದೆ ಇದ್ರೂ ಕೂಡ ಈ ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಮಾಹಿತಿ ಇತ್ತೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನು ವಿಚಾರಗಳು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಒಂದು ಪೊಲೀಸ್ ತನಿಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗ ಸಮತಾ ವಿಚಾರದಲ್ಲಿ ಬಂತು ಅಂತಲೂ ಕೂಡ ಆಕೆ ಪವಿತ್ರ ಗೌಡ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ತಾಳೆ. ಸಾಕಷ್ಟು ಫೋನ್ ಕಾಲ್ಸಲ್ಲಿ ಅವರಿಬ್ಬರು ಏನು ಫೋನ್ ಕಾಲ್ಗಳಿತ್ತು, ರೆಗ್ಯುಲರ್ ಕಾಲ್ ಇರ್ಬೋದು, ವಾಟ್ಸಪ್ ಕಾಲ್ಗಳಲ್ಲಿ ಇವ್ರದ್ದೇ ಹೆಚ್ಚಿನ ಒಂದು ಇತ್ತು. ಅದು ರೇಣುಕಾಸ್ವಾಮಿಯ ಕೊಲೆಗಿಂತ ಮುಂಚೆ, ಕೊಲೆ ಆದಮೇಲೂ ಕೂಡ 2-3 ದಿನಗಳಲ್ಲೂ ಕೂಡ ಸಾಕಷ್ಟು ಈ ಒಂದು ಸಂಭಾಷಣೆ ನಡೆದಿರುವಂಥದ್ದು ಕೂಡ ತನಿಖೆಯಲ್ಲಿ ಕಂಡು ಬಂದಿದೆ ಅವರ ಕಾಲ್ ಲಿಸ್ಟಲ್ಲಿ. ಇನ್ನು ಅದಕ್ಕಿಂತ ಮುಖ್ಯವಾಗಿ ಆ ಧನರಾಜ್ ಅಂತ ಅಕ್ಯೂಸ್ಡ್ ಏನಿದ್ದಾನೆ, ಆತನ ಒಂದು ಈ ಎಲೆಕ್ಟ್ರಿಕ್ ಡಿವೈಸನ್ನು ತರ್ತಾನೆ ಕರೆಂಟ್ ಶಾಕ್ ಕೊಡೋಕ್ಕೆ. ಆತನ ಅಕೌಂಟ್ಗೆ ಈ ಸಮತ 3,000 ರೂಪಾಯಿ ಕಳಿಸಿದಾಳೆ ಅನ್ನೋದು ಈಗ ಪೊಲೀಸರಿಗೆ ಸಿಕ್ಕಿದೆ. ಅದು ಅದಕ್ಕಿಂತ ಕಳಿಸೋ ಮುಂಚೆ ಪವಿತ್ರ ಗೌಡ ಈಕೆಗೆ ಫೋನ್ ಮಾಡಿರ್ತಾರೆ. ಅಂದರೆ ಅಲ್ಲಿ ಅವಾಗಿನ್ನೂ ರೇಣುಕಾಸ್ವಾಮಿ ಸತ್ತಿರೋದಿಲ್ಲ. ಮುಂಚೆನೇ ಫೋನ್ ಮಾಡಿ ಈತನಿಗೆ ಒಂದು 3,000 ರೂಪಾಯಿ ಅಕೌಂಟ್ ಟ್ರಾನ್ಸ್ಫರ್ ಹೇಳಿರ್ಬೋದು. ಯಾಕೆಂದರೆ ಯಾವುದೇ ರೀತಿಯ ಧನರಾಜ್ಗೂ ಮತ್ತು ಸಮತಾಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಹಾಗಾಗಿ ಇನ್ಸ್ಟ್ರಕ್ಷನ್ ಏನು ಪವಿತ್ರ ಗೌಡನ ಒಂದು ಆದೇಶದ ಮೇಲೆ ಈಕೆ ಕಳಿಸಿರ್ಬೋದು ಅನ್ನೋದನ್ನು ಕೂಡ, ಯಾಕೆಂದರೆ ಬಿಸ್ನೆಸ್ಸಲ್ಲಿ ಅವರು ಅಲ್ಲಿ ಕಳಿಸೋದು, ಇಲ್ಲಿ ಇವ್ರಿಗೆ ಕಳಿಸೋದು ಇದು ಕಾಮನ್. ಹಾಗಾಗಿ ಇಲ್ಲಿ ಕೂಡ ಕಳಿಸಿರೋದು ಈ ವಿಚಾರ ಅವ್ರಿಗೆ ಗೊತ್ತಿತ್ತು. ಆದಮೇಲೆ ಕೊಲೆ ಆದಮೇಲೆ ಏನೇನು ಮಾತಾಡಿದ್ರಿ, ಯಾವ ರೀತಿ ಈ ಒಂದು ಕೇಸಿಂದ ಬಚಾವಕ್ಕೆ ಯಾವ ರೀತಿ ಸಂಬಂಧಪಟ್ಟಂತೆ ಏನೇನು ಮಾತುಕತೆ ಆಗಿತ್ತು, ಆದರೆ ಇದಲ್ದಲ್ಲೇ ಇನ್ನೂ ಕೂಡ ಯಾರು ಈ ಒಂದು ಪ್ರಕರಣದಲ್ಲಿ ಅಡ್ವೈಸ್ ಮಾಡೋರು ಇದ್ರ ಅನ್ನೋದನ್ನು ಒಂದು ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಿಗೆ ಉತ್ತರ ಪಡೆಯೋಕ್ಕೋಸ್ಕರ ಆಕೆಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಇನ್ನು ಇದಲ್ದಲ್ಲೇ ಕೂಡ ಇವತ್ತು ಕಾರ್ತಿಕ್ ಪುರೋಹಿತ್ ಅಂತ ಏನು ಕೊಟ್ಟಿದೆ, ಯಾಕೆಂದ್ರೆ ಆ ಶೆಡ್ಡಿಗೆ ಒಬ್ಬ ವ್ಯಕ್ತಿ ಬಂದಿರ್ತಾನೆ ಪ್ರದೋಷ್ ಜೊತೆ, ಆತ ಯಾರು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ಹಾಗಾಗಿ ಅದಕ್ಕೆ ಉತ್ತರ ಕೂಡ ಪೊಲೀಸರು ಕಂಡುಕೊಂಡಿದ್ದಾರೆ. ಆತ ಪ್ರದೋಷ್ ಜೊತೆ ಬಂದವನು ಕೂಡ ಕಾರ್ತಿಕ್ ಪುರೋಹಿತ್ ಅಂತ, ಆತನಿಗೂ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ. ಏನಕ್ಕೆ ಬಂದಿದ್ದ, ಆ ಶೆಡ್ಡಿಗೆ ಬಂದಿದ್ದ, ಆಮೇಲೆ ಜೊತೆಗೆ ಆತನ ಪ್ರದೋಷ್ನ ಜೊತೆಲೆ ಕಾರಲ್ಲೇ ಕರ್ಕೊಂಡು ಹೋಗಿರ್ತಾನೆ. ಹೀಗಾಗಿ ಏನು ಆ ಸಂದರ್ಭದಲ್ಲಿ ಸಂಭಾಷಣೆ ಏನೇನಾಯಿತು, ಅದಕ್ಕೆ ಸಂಬಂಧಪಟ್ಟಂಗೆ ಆವಾಗ ಆ ಘಟನೆ ನಡೆದಾಗ ಈ ಪ್ರದೋಷ್ ಏನೇ ಹೇಳ್ತಾ ಇದ್ದ, ಇವೆಲ್ಲವೂ ಕೂಡ ಕೆಲವೊಂದು ಪ್ರಶ್ನೆಗಳಾಗಿ, ಯಾಕೆಂದ್ರೆ ಅವರು ನೇರವಾಗಿ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಲಿಲ್ಲ ಅಂದ್ರೂ ಕೂಡ ಎಲ್ಲೋ ಇಂಡೈರೆಕ್ಟ್ ಆಗಿ ಇದ್ರ ಬಗ್ಗೆ ಮಾಹಿತಿ ಇತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಕ್ಕೋಸ್ಕರ ಅಥವಾ ಸಾಕ್ಷಿದಾರನಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ಪೊಲೀಸರು ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ. ಅವರಿಂದ ಒಂದಷ್ಟು ಉತ್ತರವನ್ನು ಬಯಸಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕಿರಣ್.